ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಫೈಟ್ ತುಂಬಾ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಪೊಲೀಸರಿಗೆ ಶಾಕ್ ಕೂಡ ಎದುರಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ಗೂ ಪೊಲೀಸರಿಗೂ ಏನ್ ಸಂಬಂಧ ಅಂತೀರಾ? ಇನ್ನು ನಾಟಿ ಕೋಳಿ ಜೊತೆ ರಾಜಕೀಯ ಮಸಾಲಾ ಸೇರಿ ಹಲವು ವಿಚಾರಗಳನ್ನ ಇಬ್ರು ಕೂಡ ಕೂತು ಚರ್ಚೆ ಮಾಡಿದ್ರು. ಸಿಎಂ ಡಿಕೆಶಿ ಮೊನ್ನೆಯಷ್ಟೇ ಸಿಎಂ ನ ಬ್ರೇಕ್ಫಾಸ್ಟ್ ಗೆ ಕರೆದಿದ್ರು. ಸಿಎಂ ಕಾವೇರಿ ನಿವಾಸಕ್ಕೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಎಂದು 4 ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ವಿವೇಕ್ ನಗರ ಪೊಲೀಸರ ವಿರುದ್ಧ ಕೇಳಿಬಂದಂತಹ ಲಾಕಪ್ ಡೆತ್ ಆರೋಪ. ಈ ಮೂಲಕ ಬೆಂಗಳೂರು ನಗರದಲ್ಲಿ ಕಳೆದ 15 ದಿನಗಳಿಂದ 33ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಅಮಾನತಾಗಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಫೈಟ್ ತುಂಬಾ ಜೋರಾಗಿ ನಡೀತಾ ಇದೆ. ಸಿಎಂ ಡಿಕೆಶಿ ಮೊನ್ನೆಯಷ್ಟೇ ಸಿಎಂ ನ ಬ್ರೇಕ್ಫಾಸ್ಟ್ ಗೆ ಕರೆದಿದ್ರು. ಇನ್ನು ನಾಟಿ ಕೋಳಿ ಜೊತೆ ರಾಜಕೀಯ ಮಸಾಲಾ ಸೇರಿ ಹಲವು ವಿಚಾರಗಳನ್ನ ಇಬ್ರು ಕೂಡ ಕೂತು ಚರ್ಚೆ ಮಾಡಿದ್ರು. ಇದರ ನಡುವೆ ಪೊಲೀಸರಿಗೆ ಶಾಕ್ ಕೂಡ ಎದುರಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ಗೂ ಪೊಲೀಸರಿಗೂ ಏನ್ ಸಂಬಂಧ ಅಂತೀರಾ? ಈ ರಾಜಕೀಯ ಬೆಳವಣಿಗೆಗಳ ನಡುವೆ ಸಿಎಂ ಕಾವೇರಿ ನಿವಾಸಕ್ಕೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಎಂದು 4 ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ದಾರೆ. ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪೊಲೀಸರ ಕರ್ತವ್ಯ ಲೋಪ, ಅಕ್ರಮ ಚಟುವಟಿಕೆಗಳು ಹೆಚ್ಚಾಗ್ತಾನೆ ಇದೆ. ಇದಕ್ಕೆ ಹಿರಿಯ ಅಧಿಕಾರಿಗಳು ಬ್ರೇಕ್ ಹಾಕುವ ಕೆಲಸವನ್ನ ಮಾಡ್ತಿದ್ದಾರಾ ಇಲ್ವಾ? ಇನ್ನು ಇತ್ತೀಚೆಗಷ್ಟೇ ವಿವೇಕ್ ನಗರ ಪೊಲೀಸರ ವಿರುದ್ಧ ಕೇಳಿಬಂದಂತಹ ಲಾಕಪ್ ಡೆತ್ ಆರೋಪ. ಈ ಆರೋಪದ ಸಂಬಂಧ ಠಾಣೆಯ ಇನ್ಸ್ಪೆಕ್ಟರ್ನ ಸೇರಿ 4 ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿತ್ತು. ಆದ್ರೂ ಕೂಡ ಮತ್ತೆ ಇದೀಗ 4 ಸಿಬ್ಬಂದಿಯನ್ನ ಅಮಾನತುಗೊಳಿಸಲಾಗಿದೆ. ಇನ್ನು ಸಂಜಯ್ ನಗರ, ಸುಬ್ರಹ್ಮಣ್ಯ ನಗರ, ನಂದಿನಿ ಲೇಔಟ್ ಠಾಣೆ ಸೇರಿದಂತೆ 4 ಸಿಬ್ಬಂದಿಗಳನ್ನ ಅಮಾನತುಗೊಳಿಸಿ ಉತ್ತರ ವಿಭಾಗದ ಡಿಸಿಪಿ ನೇಮಗೌಡ ಆದೇಶವನ್ನ ಹೊರಡಿಸಿರುವಂಥದ್ದು. ಹಾಗೂ ಎಎಸ್ಐ ಶ್ರೀನಿವಾಸ್ ಮೂರ್ತಿ, ಎಎಸ್ಐ ಜಯರಾಮೇಗೌಡ, ಹೆಡ್ ಕಾನ್ಸ್ಟೇಬಲ್ ಧರ್ಮ, ಸುಬ್ರಹ್ಮಣ್ಯ ನಗರಕ್ಕೆ ಸೇರಿರುವಂತಹ ಕಾನ್ಸ್ಟೇಬಲ್ ಇವರು. ಇನ್ನು ಕಾನ್ಸ್ಟೇಬಲ್ ನಜೀರ್ ಸಂಜಯ್ ನಗರ ಠಾಣೆಯ ಪೊಲೀಸರನ್ನ ಇದೀಗ ಅಮಾನತುಗೊಳಿಸಿರುವಂತಹ ಸಿಬ್ಬಂದಿಗಳಾಗಿದ್ದಾರೆ. ಇನ್ನು ದೂರು ನೀಡಲು ಬಂದಂತಹ ಸಂತ್ರಸ್ತರಿಂದ ದೂರು ಪರಿಗಣಿಸದೆ ನಂದಿನಿ ಲೇಔಟ್ ಠಾಣೆಯ ಶ್ರೀನಿವಾಸ್ ಮೂರ್ತಿ ನಿರ್ಲಕ್ಷ್ಯ ತೋರಿಸಿರುವಂಥದ್ದು. ನಿತ್ಯಾನಂದ್ ಎಂಬುವವರ ದೂರು ಪಡೆಯದೆ ಸರಿಯಾದ ಸ್ಪಂದನೆ ನೀಡದೆ ವಾಪಸ್ ಕಳಿಸಿದ್ದಾರೆ. ಇನ್ನು ಪೊಲೀಸರ ವರ್ತನೆಯಿಂದಂತಹ ಬೇಸರಗೊಂಡಂತಹ ದೂರುದಾರ ಏನಿದ್ದಾರೆ ನಿತ್ಯಾನಂದ್, ಈ ಘಟನೆ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಹಂಚಿಕೊಂಡಿರುವಂಥದ್ದು. ಇದರ ಬೆನ್ನಲ್ಲೇ ವಿಚಾರಣೆ ನಡೆಸಿ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಇದೀಗ ಅಮಾನತುಗೊಳಿಸಿದ್ದಾರೆ. ಇನ್ನು ಕೋರ್ಟ್ ನಿಂದ ಸಮನ್ಸ್ ಬಂದ್ರು ಸಮಯಕ್ಕೆ ಸರಿಯಾಗಿ ಸಾಕ್ಷಿಗಳನ್ನ ಹಾಜರುಪಡಿಸದೆ ಅಲ್ಲೂ ಸಹ ನಿರ್ಲಕ್ಷ್ಯ ತೋರಿಸಿರುವಂತದ್ದು. ಈ ನಿರ್ಲಕ್ಷ್ಯ ತೋರಿಸಿದ ಆರೋಪದಲ್ಲೂ ಸಹ ಸುಬ್ರಹ್ಮಣ್ಯ ನಗರ ಠಾಣೆಯ ಇಬ್ಬರು ಸಿಬ್ಬಂದಿಗಳು ಏನಿದ್ದಾರೆ ಅವ್ರನ್ನು ಸಹ ಅಮಾನತುಗೊಳಿಸಿದ್ದಾರೆ. ಇನ್ನು ಈ ಪ್ರಕರಣವೊಂದರ ಸಾಕ್ಷಿಗಳನ್ನ ಹಾಜರುಪಡಿಸಲು ಕೋರ್ಟ್ ಸಮನ್ಸ್ ನೀಡಿತು. ಸಾಕ್ಷಿಗಳನ್ನ ಸರಿಯಾದ ಸಮಯಕ್ಕೆ ಕೋರ್ಟ್ಗೆ ಹಾಜರುಪಡಿಸದೆ ನಿರ್ಲಕ್ಷ್ಯ ತೋರಿದಂತಹ ಎಎಸ್ಐ ಜವರೇಗೌಡ ಹಾಗೂ ಎಚ್ ಸಿ ಧರ್ಮ ಅವರಿಂದ ನಿರ್ಲಕ್ಷ್ಯ ತೋರಿ ಸಸ್ಪೆಂಡ್ ಆಗಿದ್ದಾರೆ. ಇದಲ್ಲದೆ ಸಿಎಂ ಕಾವೇರಿ ನಿವಾಸದ ಬಂದೋಬಸ್ತ್ಗೆ ಬಾರದೆ ಕೈ ಕೊಟ್ಟಿದ್ದಂತಹ ಕಾನ್ಸ್ಟೇಬಲ್ ಸಹ ಇದೀಗ ಅಮಾನತಾಗಿರುವಂಥದ್ದು. ಇನ್ನು ಸಂಜಯ್ ನಗರ ಠಾಣೆ ಪಿಸಿ ನಜೀರ್ನ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿರುತ್ತೆ. ಆದ್ರೂ ಸಹ ಸಿಎಂ ಮನೆಗೆ ಬಂದೋಬಸ್ತ್ಗೆ ನಿಯೋಜನೆ ಮಾಡಿದ್ರು ಗೈರಾಗಿ ನಿರ್ಲಕ್ಷ್ಯ ತೋರಿರುವಂಥದ್ದು. ಕರ್ತವ್ಯ ಲೋಪ ಎಸಗಿದಂತಹ ಸಿಬ್ಬಂದಿ ನಜೀರ್ನನ್ನ ಅಮಾನತು ಮಾಡಿ ಡಿಸಿಪಿ ಆದೇಶವನ್ನ ಇದೀಗ ಹೊರಡಿಸಿದ್ದಾರೆ. ಈ ಮೂಲಕ ಬೆಂಗಳೂರು ನಗರದಲ್ಲಿ ಕಳೆದ 15 ದಿನಗಳಿಂದ 33ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಅಮಾನತಾಗಿದ್ದಾರೆ. ಒಟ್ನಲ್ಲಿ ಪೊಲೀಸರು ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿಸ್ತಾ ಇರುವುದು ಕಂಡು ಬರ್ತಾ ಇರುವಂತದ್ದು. ಇನ್ನು ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡ್ ವಿಚಾರ ಏನಿದೆ, ಇದು ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಹೋಗ್ತಾ ಇರುವಂತದ್ದು, ಹೆಚ್ಚಿನ ಮಟ್ಟಕ್ಕೆ ತಲುಪ್ತಾನೆ ಇದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.